ಎಸ್, ಈಗ ನಾವು ಪಾಲಿನೋಮಿಯಲ್ಸ್ ಬಹುಪದೋಕ್ತಿಗಳು ಪಾಠದಲ್ಲಿ ಬರ್ತಕ್ಕಂಥ ಎಕ್ಸಸೈಸ್ 2.2 ಅಭ್ಯಾಸ 2.2ರಲ್ಲಿರೋ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ. ನೋಡಿ ಪ್ರಶ್ನೆ ಏನಿದೆ, ಫೈಂಡ್ ದ ಜೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದಿ ಕೋಎಫಿಷಿಯೆಂಟ್ಸ್. ಎಸ್, ಕೆಳಗೆ ಕೊಟ್ಟಿರತಕ್ಕಂಥ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು, ಎಸ್, ಆ ಶೂನ್ಯತೆಗಳನ್ನು ಕಂಡಿಡಿದ ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಎಸ್, ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್. ಆ ಶೂನ್ಯತೆಗಳು ಮತ್ತು ಅವುಗಳ ಸಹವರ್ತನಗಳಿಗಿರ್ತಕ್ಕಂಥ ಸಂಬಂಧವನ್ನು ತಾಳೆ ನೋಡಿ. ಎಸ್, ಈ ತರ ಪ್ರಶ್ನೆ ಕೊಟ್ಟಾಗ ನಾವೇನ್ ಮಾಡ್ಬೇಕಂತಂದ್ರೆ ತುಂಬಾ ಸಿಂಪಲ್ ಇದೆ. ಇದರಲ್ಲಿ ಮೊದಲ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಎಸ್, ಮೊದಲ ಪ್ರಶ್ನೆ ಇಲ್ಲಿದೆ. ಎಸ್, ಪರಿಹಾರ, ಸೊಲ್ಯೂಷನ್. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಎಸ್, ಈ ತರ ಕೊಟ್ಟಾಗ ನಾವು ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಇದನ್ನ ಬಿಡಿಸ್ಬೇಕು, ಸಾಲ್ವ್ ಮಾಡಬೇಕು. ಆವಾಗ ಜೀರೋಸ್ ಸಿಗುತ್ತೆ. ಫೈಂಡ್ ದ ಜೀರೋಸ್ ಅಂತ ಹೇಳಿದ್ದಾರೆ ನೋಡಿ. ಫೈಂಡ್ ದ ಜೀರೋಸ್, ಕನ್ನಡದಲ್ಲಿ ಶೂನ್ಯತೆಗಳು, ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಎಸ್, ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಶೂನ್ಯತೆಗಳು ಏನಂತ ನಾವು ಚೆಕ್ ಮಾಡೋಣ. ಎಸ್, ಸೊ ಏನ್ ಕೊಟ್ಟಿದ್ದಾರೆ ಅವರು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಸೊ ಇದನ್ನ ಹೆಂಗ್ ಬಿಡಿಸೋದಂತಂದ್ರೆ ಇಲ್ಲಿದೆ ನೋಡಿ, ಮೈನಸ್ 8 ಇಂಟು ಎಕ್ಸ್ ಸ್ಕ್ವೇರ್ ಮೊದಲ ಪದ ಮತ್ತು ಕೊನೆಯ ಪದ. ಇದು ಕೊನೆಯ ಪದ, ಇದು ಮೊದಲ ಪದ, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. ಎಸ್, ಮೈನಸ್ 8 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 8x ಸ್ಕ್ವೇರ್ ಆಗುತ್ತೆ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಇದನ್ನ ಎರಡು ಭಾಗ ಮಾಡ್ಬೇಕು, ಎರಡು ಭಾಗ. ಇಲ್ಲಿ ಎರಡು ನಂಬರ್ ತಗೋಬೇಕು, ಇಲ್ಲೊಂದು ನಂಬರು, ಇಲ್ಲೊಂದು ನಂಬರ್. ಎಸ್, ಈಗ ಇವೆರಡು ನಂಬರ್ನಿಂದ ಗುಣಾಕಾರ ಮಾಡಿದ್ರೆ 8 ಬರಬೇಕು. ಅದೇ ಎರಡು ನಂಬರ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮೈನಸ್ 2x ಬರಬೇಕು, ಮಧ್ಯದಲ್ಲಿರೋ ಪದ ಬರಬೇಕು. ಸೊ ನೋಡಿ ಏನ್ ಹೇಳ್ತಾ ಇದ್ದೀನಿ ನಾನು, ಈ ಬಾಕ್ಸ್ ಅಲ್ಲಿ ಎರಡು ನಂಬರ್ಸ್ ಬರೀಬೇಕು. ಆ ನಂಬರ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8 ಬರಬೇಕು. ಇಫ್ ವಿ ಮಲ್ಟಿಪ್ಲೈ ದೀಸ್ ಟು ನಂಬರ್ಸ್ we should get 8. if we add or subtract those two numbers we should get minus 2x. ಓಕೆ, ಇಲ್ಲಿ ಎರಡು ಸಂಖ್ಯೆ ಬರಿಬೇಕು. ಆ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಮೈನಸ್ 8x ಸ್ಕ್ವೇರ್ ಬರಬೇಕು. ಅವುಗಳನ್ನ ಗುಣಾಕಾರ ಮಾಡೋದು ಬಿಟ್ಟು ಕೂಡಿಸಿದ್ರೆ ಅಥವಾ ಕಳೆದ್ರೆ ಮೈನಸ್ 2x ಬರಬೇಕು. ಅಂತ ನಂಬರ್ ಯಾವುವು ಅಂತ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಬರಿತೀನಿ, 2 4 8, 2 4 ಜಾ 8. 2 4 8 ಬಂತು. ಸೊ ಇಲ್ಲೊಂದು ಎಕ್ಸ್ ಬರೆಯೋಣ, ಇಲ್ಲೊಂದು ಎಕ್ಸ್ ಬರೆಯೋಣ. ಎಕ್ಸ್ 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 ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಬಂತು. ಓಕೆ, ಹಾಗಾದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಬರ್ಬೇಕಂತಂದ್ರೆ ಏನ್ ಮಾಡ್ಬಿಡಿ ಗೊತ್ತಾ, ಇಲ್ಲಿ ಮೈನಸ್ ಕೊಟ್ಬಿಡಿ. ಈಗ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 2 4 ಜಾ 8, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಗುಣಾಕಾರ ಮಾಡಿದ್ರೆ 8x ಸ್ಕ್ವೇರ್ ಬಂತು. ಈಗ ಇವುಗಳನ್ನ ಕಳೆದ್ರೆ 4x ಅಲ್ಲಿ 2x ಕಳೆದ್ರೆ ಮೈನಸ್ 2x ಇದೆ ನೋಡಿ. ಮೈನಸ್ 4x ಅಲ್ಲಿ 2x ಕಳೆದ್ರೆ ಮೈನಸ್ 2x ಇದೆ. ಸೊ ಹಾಗಾಗಿ ನೋಡಿ ನಾವೇನ್ ಮಾಡ್ಬೇಕು ಇವಾಗ ಅಂದ್ರೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರೆಯೋಣ. ಇಲ್ಲಿ ಮೈನಸ್ 2x ಇದೆ, ಮೈನಸ್ 2x ಅಂದ್ರೆ ಏನು, ಪ್ಲಸ್ 2x ಮೈನಸ್ 4x. ಮುಂದ್ಗಡೆ ಮೈನಸ್ ಸೆಂಟ್ ಇದೆ, ಮೈನಸ್ ಸೆಂಟ್. ಇನ್ನೊಂದ್ಸಲ ಹೇಳ್ತೀನಿ, ಫಸ್ಟ್ ಪದ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಹಾಗೆ ಬರೆದ್ಬಿಡಿ. ಲಾಸ್ಟ್ ಪದ ಮೈನಸ್ ಸೆಂಟ್ ಇದೆ, ಮೈನಸ್ ಸೆಂಟ್ ಹಾಗೆ ಬರೆದ್ಬಿಡಿ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಎಲ್ಲಿ ಮೈನಸ್ 2x ಇದೆಯೋ, ಮೈನಸ್ 2x ಅಂತಂದ್ರೆ ಏನರ್ಥ, ಎಸ್, ಪ್ಲಸ್ 2x ಮೈನಸ್ 4x. ಮೈನಸ್ 4x ಅಲ್ಲಿ ಪ್ಲಸ್ 2x ಅನ್ನು ನಾವು ಕಳೆದ್ ಬಿಟ್ರೆ ಮೈನಸ್ 2x ಬರುತ್ತೆ. ಎಸ್, ಇದನ್ನ ಇನ್ನೂ ಈಸಿಯಾಗಿ ನೀವು ಹೇಳ್ಬೇಕಂತಂದ್ರೆ ಇಲ್ಲಿದೆ ನೋಡಿ, 2 ರೂಪಾಯಿನ ನಾವು ಏನಂತ ಬರೀಬಹುದು, 2 ಕ್ಯಾನ್ ಬಿ ರಿಟನ್ ಆಸ್ 10 ಮೈನಸ್ 8. 2 ಇರೋ ಪ್ಲೇಸ್ ಅಲ್ಲಿ 10 ಮೈನಸ್ 8 ಅಂತ ಬರೀಬಹುದು. 10ರಲ್ಲಿ 8 ಕಳೆದ್ರೆ 2 ಅಲ್ವಾ. ಹಂಗೆ ಮೈನಸ್ 2x ಇದೆಯಲ್ವಾ, ಅಲ್ಲಿ ಏನಂತ ಬರೆಯೋಣ ನಾವು, ಪ್ಲಸ್ 2x ಮೈನಸ್ 4x ಅಂತ ಬರೆಯೋಣ. ಹಿಂಗ್ ಬರೆದ್ರೆ ಅದೇ ಬರುತ್ತೆ. 4x ಅಲ್ಲಿ 2x ಕಳೆದ್ರೆ ಮೈನಸ್ 2x.
ಯಾಕಂದರೆ -4x ಇದೆ. ಸರ್ ನೆಕ್ಸ್ಟ್ ಏನು ಮಾಡಬೇಕು? ವಾಟ್ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಇಲ್ಲಿದೆ ನೋಡಿ, ದಿಸ್ ಈಸ್ ಒನ್ ಪೇರ್, ದಿಸ್ ಈಸ್ ಒನ್ ಪೇರ್. ಓಕೆ, ವಿ ಹ್ಯಾವ್ ಒನ್ ಪೇರ್ ಆ್ಯಂಡ್ ಒನ್ ಮೋರ್ ಪೇರ್. ಇಲ್ಲಿ ಎರಡು ಜೋಡಿಗಳಿದಾವೆ. ಈ ಜೋಡಿಯಲ್ಲಿ ಒಂದು ಕಾಮನ್ ತೆಗೆಯೋಣ, ಇದರಲ್ಲಿ ಒಂದು ಕಾಮನ್ ತೆಗೆಯೋಣ. ಕಾಮನ್, ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಟೇಕ್ ಎಕ್ಸ್ ಕಾಮನ್. ಎಕ್ಸ್ ಆಚೆ ತೆಗೆದ್ಬಿಡಿ. ಎಕ್ಸ್ ಆಚೆ ತೆಗೆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಒಂದು ಎಕ್ಸ್ ಉಳಿಯುತ್ತೆ. ಪ್ಲಸ್ ಇಲ್ಲಿ 2 ಇಂಟು ಎಕ್ಸ್ ಇದೆ, ಸೊ ಎಕ್ಸ್ ಆಚೆ ಬಂದಿದೆ, 2 ಮಾತ್ರ ಉಳಿಯುತ್ತೆ. ಓಕೆನಾ? ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಆಚೆ. 4 ಟೇಬಲಲ್ಲಿ 4 ಇದೆ, 4 ಟೇಬಲಲ್ಲಿ 8 ಇದೆ, ಸೊ 4 ಆಚೆ ತೆಗೆದ್ಬಿಡಿ. ಎಕ್ಸ್ ಆಚೆ ತೆಗಿಬೇಡಿ, ಯಾಕಂದ್ರೆ ಇಲ್ಲಿ 4x ಇದೆ, ಇಲ್ಲಿ 8x ಇಲ್ಲ. ಎಕ್ಸ್ ಅನ್ನೋದು ಬರೀ ಒಂದೇ ಇದೆ, 2 ಕಡೆ ಇದ್ರೆ ಮಾತ್ರ ಹೊರಗೆ ತೆಗಿಬೇಕು, ಕಾಮನ್ ತೆಗಿಬೇಕು. ಸೊ 4 1 ಜಾ 4, 4 2 ಜಾ 8. ಹಾಗಾಗಿ 4 ಆಚೆ ತಗೊಳ್ಳಿ. 4 ಆಚೆ ತಗೊಂಡಾಗ ಏನು ಉಳಿಯುತ್ತೆ? ಎಕ್ಸ್ ಪ್ಲಸ್ 8 ಇದೆ, 4 2 8, 4 2 ಜಾ 8. ಇಲ್ಲಿ ಎಕ್ಸ್ ಪ್ಲಸ್ 2 ಬಂದರೆ ಇಲ್ಲಿ ಎಕ್ಸ್ ಪ್ಲಸ್ 2ನೇ ಬರುತ್ತೆ. ಬೇಕಂದ್ರೆ ಇದ್ರ ಮಲ್ಟಿಪ್ಲಿಕೇಶನ್ ಮಾಡು, ಮೇಲ್ಗಡೆ ಇಕ್ವೇಷನ್ನೇ ಬರುತ್ತೆ. ಚೆಕ್ ಮಾಡಿ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 ಇಂಟು ಎಕ್ಸ್ 2x. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, 4 ಇಂಟು ಎಕ್ಸ್ 4x, ಮೈನಸ್ ಇಂಟು ಪ್ಲಸ್ ಮೈನಸ್, 4 2 ಜಾ 8. ಎಸ್ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದೇ ಬರುತ್ತೆ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 ಇಂಟು ಎಕ್ಸ್ 2x. ಎಸ್, ಈಗ ಏನು ಮಾಡಬೇಕು? ವಾಟ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂತಂದರೆ, ನೆಕ್ಸ್ಟ್ ಮತ್ತೆ ಕಾಮನ್. ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಸೊ ಎಕ್ಸ್ ಪ್ಲಸ್ 2 ಆಚೆ ತೆಗಿಬೇಕು. ಯಾಕಂತಂದರೆ ಎಕ್ಸ್ ಪ್ಲಸ್ 2 ನೋಡಿ ಇಲ್ಲಿ ಇದೆ, ಆಮೇಲೆ ಇಲ್ಲಿ ಇದೆ. ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಎರಡು ಸಲ ಇದೆ. ಟೇಕ್ ಕಾಮನ್. ಒಂದು ಸಲ ಎಕ್ಸ್ ಪ್ಲಸ್ 2 ಆಚೆ ಬಂದಾಗ ಏನು ಉಳಿತು? ಇಲ್ಲೊಂದು ಎಕ್ಸ್ ಉಳಿತು. ಎಸ್ ಎಕ್ಸ್ -4 ಎಕ್ಸ್ ಪ್ಲಸ್ 2 ಆಚೆ ಬಂದಾಗ ಇಲ್ಲಿ ಎಕ್ಸ್ ಉಳಿತು. ಎಕ್ಸ್, ಅದು ಎಕ್ಸ್ ಆದಮೇಲೆ ಇಲ್ಲಿ -4 ಇದೆ, -4. ಈಗೇನು ಮಾಡ್ಬೇಕಂತಂದರೆ, ಎಸ್ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ 2 ಇದೆ, ಪ್ಲಸ್ 2 ಆಚೆ ಬಂತಂದರೆ -2 ಆಗುತ್ತೆ. ಸೊ ಇನ್ನೊಂದು ಎಕ್ಸ್ ಈಕ್ವಲ್ ಟು, ಇಲ್ಲಿ -4 ಇದೆ, ಇದು ಆಚೆ ಬಂತಂದರೆ +4 ಆಗುತ್ತೆ. ಹಾಗಾದರೆ ಶೂನ್ಯತೆಗಳು, ಝೀರೋಸ್ ಏನು ಕಂಡಿಡಿ ಅಂತ ಹೇಳಿದ್ರೆ ಅವರು ಶೂನ್ಯತೆಗಳನ್ನು ಕಂಡಿಡಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಶೂನ್ಯತೆಗಳು ಝೀರೋಸ್ ನೋಡಿ, ಇಲ್ಲಿ ಫೈಂಡ್ ದ ಝೀರೋಸ್. ಝೀರೋಸ್ ಆರ್ ಝೀರೋಸ್. ಓಕೆ, ಝೀರೋಸ್ ಆರ್ -2 and 4 +4. ಓಕೆ, ನೀವು ಬೇಕಾದರೆ ಇಲ್ಲಿ ಬ್ರೆಕೆಟ್ ಹಾಕಿದ್ರು ಓಕೆ. ಇಲ್ಲೇ ಎಕ್ಸ್ ಈಕ್ವಲ್ ಟು, ದೇರ್ ಫೋರ್ ಎಕ್ಸ್ ಈಕ್ವಲ್ ಟು -2, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಬರಿಬೇಕಂತೇನಿಲ್ಲ. ಎಕ್ಸ್ ಈಕ್ವಲ್ ಟು -2 ಆ್ಯಂಡ್ ಎಕ್ಸ್ ಈಕ್ವಲ್ ಟು 4. ಎಸ್, ಈಗ ಶೂನ್ಯತೆಗಳು ಕಂಡುಹಿಡಿದ್ರಿ. ಈಗೇನು ಮಾಡಬೇಕು? ನೆಕ್ಸ್ಟು ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯೆಂಟ್. ವೆರಿಫೈ ಮಾಡೋಣ. ಎಸ್, ವೆರಿಫೈ ಮಾಡೋಣ ಅಂದರೆ ಇದು ಇಕ್ವೇಷನ್ ಇನ್ನೊಂದ್ಸಲ ಬರ್ಕೊಳ್ಳೋಣ. ಏನಿದೆ ಅದು? ಎಕ್ಸ್ ಸ್ಕ್ವಯರ್, ಫಸ್ಟ್ ಒನ್ ಎಕ್ಸ್ ಸ್ಕ್ವಯರ್ -2x -8. ಸೊ ಹಿಯರ್ ಇಲ್ಲಿ ಎ ಈಕ್ವಲ್ ಟು ಎಷ್ಟು? ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್ ಹಿಂದ್ಗಡೆ ಇರೋ ನಂಬರ್ನ ಎ ಅಂತ ಕರಿತೀವಿ. ಸೊ ಎ ಈಕ್ವಲ್ ಟು 1. ಸೊ ಬಿ ಈಕ್ವಲ್ ಟು ಎಕ್ಸ್ ಹಿಂದ್ಗಡೆ ಇರೋ ನಂಬರ್ನ ಬಿ ಅಂತ ಕರಿತೀವಿ. ಬಿ ಈಕ್ವಲ್ ಟು -2 ಆ್ಯಂಡ್ ಸಿ ಈಕ್ವಲ್ ಟು -8. ನೋಡಿ, ಎಕ್ಸ್ ಸ್ಕ್ವೈರ್ ಹಿಂದ್ಗಡೆ ಏನಿದೆಯಲ್ವಾ ಅದಕ್ಕೆ ಎ ಅಂತ ಕರಿಬೇಕು. ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೈರ್ ಈಸ್ 1. ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಈಸ್ -2. ದ ಲಾಸ್ಟ್ ನಂಬರ್ ಈಸ್ ಕಾಲ್ಡ್ ಸಿ. ಸಿ ಈಕ್ವಲ್ ಟು -8. ಸೊ ಇವಾಗ ನಾವೇನು ಮಾಡ್ಬೇಕಂತಂದ್ರೆ, ಸಮ್ ಆಫ್ ದಿ ಝೀರೋ, ಪ್ರಾಡಕ್ಟ್ ಆಫ್ ದಿ ಝೀರೋಸ್. ಇಲ್ಲೇನು ಬಂದಿದಾವಲ್ಲ, ಒಂದನ್ನ ಆಲ್ಫಾ ಅಂತ ಕರೆಯೋಣ, ಇನ್ನೊಂದು ಬೀಟಾ ಅಂತ ಕರೆಯೋಣ. ಸೊ ಈಗ 2 ಝೀರೋಸ್ ಬಂದಿದ್ದಾವೆ ನಮಗೆ. ಒಂದನ್ನ ಏನಂತ ಕರೆಯೋಣ? ಎಸ್, ಆಲ್ಫಾ ಈಕ್ವಲ್ ಟು -2 ಆ್ಯಂಡ್ ಬೀಟಾ ಈಕ್ವಲ್ ಟು 4. ಎಸ್, ಒಂದನ್ನ ಆಲ್ಫಾ ಅಂತ ಕರೆಯೋಣ, ಇನ್ನೊಂದನ್ನ ಬೀಟಾ ಅಂತ ಕರೆಯೋಣ. ಇವಾಗ ನಂಬರ್ 1 ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಅಂತ ಫಾರ್ಮುಲಾ ಇದೆ. ಆಲ್ಫಾ ಪ್ಲಸ್ ಬೀಟಾ, ಸಮ್ ಆಫ್ ದ ಝೀರೋಸ್. ಸಮ್ ಅಂದರೆ ಕೂಡಿಸ್ತಾ ಇದ್ದೀವಿ.
ನಾವೇನು ಮಾಡ್ತಾ ಇದೀವಿ ಅಂದರೆ ಸಮ್ ಆಫ್ ದ ಜೀರೋಸ್ ಆಲ್ಫಾ ಪ್ಲಸ್ ಬೀಟಾ ಮಾಡ್ತಾ ಇದೀವಿ. ಆಲ್ಫಾ ಪ್ಲಸ್ ಬೀಟಾ ಏನು ಬರುತ್ತೆ ನೋಡು, ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ತೊಗೊಂಡು ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಮೈನಸ್ ಹೇಗಿದೆಯೋ ಹಾಗೆ ಬರೀರಿ. ಬಿ ಅಂದರೆ ಇಲ್ಲಿ -2 ಇದೆ, -2 ಡಿವೈಡೆಡ್ ಬೈ ಎ ಅಂದರೆ 1. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಬೈ 1, ಏನಿಲ್ಲ ಅಂದರೆ 1 ಇದ್ದೇ ಇರುತ್ತೆ. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 2 ಬಂತು. ಸೊ ಇನ್ನೊಂದು ಸಲ ನಾವು ಕಂಡುಹಿಡಿಯೋಣ. ಈಗ ನಮ್ಗೆ ಆಲ್ಫಾ ಅಂದರೆ ಎಷ್ಟು ಬಂದಿದೆ? ಎಸ್, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಅಂದರೆ ಎಷ್ಟಿದೆ? ಇಲ್ಲಿ -2 ಇದೆ, -2 ಪ್ಲಸ್ ಬೀಟಾ ಅಂದರೆ ಎಷ್ಟಿದೆ? 4 ಇದೆ. ಇಲ್ಲಿ ಸಹ ನಮಗೆ 2 ಬರುತ್ತೆ ನೋಡಿ. ಇನ್ನೊಂದು ಸಲ ಕಂಡುಹಿಡಿದಾಗ 4ರಲ್ಲಿ 2 ಕಳೆದ್ರೆ 2. ನೋಡಿ, ಆಲ್ಫಾ ಪ್ಲಸ್ ಬೀಟಾ ನಾವು 2 ಟೈಮ್ಸ್ ಕಂಡುಹಿಡಿದ್ವಿ. ಒಂದ್ಸಲ ಫಾರ್ಮುಲಾ ಹಾಕಿ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಫಾರ್ಮುಲಾ ಹಾಕಿ ಕಂಡುಹಿಡಿದಾಗೂ 2 ಬಂತು. ಇನ್ನೊಂದು ಸಲ ನಮಗೆ ಶೂನ್ಯತೆಗಳು ಬಂದಿದಾವಲ್ಲ, ಇಲ್ಲಿ 2 ಆನ್ಸರ್ ಬಂದಿದಾವಲ್ಲ, ಅವು 2ನ್ನ ಬಳಸ್ಕೊಂಡ್ವಿ. ವಿ ಆರ್ ಯೂಸಿಂಗ್ ದಿಸ್ ಟು zeros. ಸೊ ಆಲ್ಫಾ ಈಸ್ -2 and beta is 4. So 4 plus 4 minus 2 means 2. Next, alpha into beta. Next, alpha into beta. Alpha into beta. What is the formula alpha into beta? C by A. Alpha into beta ಸೂತ್ರ ಏನಂತ ಕೇಳಿದ್ರೆ C by A, ಫಾರ್ಮುಲಾ ನಂಬರ್ 2. C ಅಂದ್ರೆ ಎಷ್ಟಿದೆ? -8 ಬೈ ಎ ಅಂದ್ರೆ ಎಷ್ಟು? 1. -8 ಬೈ 1 ಅಂದರೆ -8 ಬರುತ್ತೆ. ಎಸ್, ಹಾಗಾದರೆ ದೇರ್ ಫೋರ್ ಆಲ್ಫಾ ಇಂಟು ಬೀಟಾ ಏನು ಬಂತು? ಫಾರ್ಮುಲಾ ತೊಗೊಂಡು ಯೂಸ್ ಮಾಡಿದಾಗ -8 ಬಂತು. ನೆಕ್ಸ್ಟ್ ಇವಾಗ ಇಲ್ಲೇನು ಕೊಟ್ಟಿದ್ದಾರಲ್ವ, ಆಲ್ಫಾ ಅಂದರೆ -2, ಬೀಟಾ ಅಂದರೆ 4. ಇವುಗಳನ್ನು ತಗೊಳ್ಳೋಣ. ಇವಾಗ ಇನ್ನೊಂದು ಸಲ ಕಂಡುಹಿಡಿಯೋಣ. ಎಸ್, ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂದರೆ ಎಷ್ಟು? -2 ಇಂಟು ಬೀಟಾ ಅಂತಂದರೆ 4. 2 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್, -2 4 ಜಾ 8. ಸೊ ಇಲ್ಲಿ ಸಹ ನಮಗೆ ಆಲ್ಫಾ ಇಂಟು ಬೀಟಾ ಏನು ಬರ್ತಾ ಇದೆ ವಿದ್ಯಾರ್ಥಿಗಳೇ? ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು -8. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಸೊ ಅವ್ರೇನು ಹೇಳಿದ್ದಾರೆ? ಫೈಂಡ್ ದ ಜೀರೋಸ್ ಅಂತ ಹೇಳಿದ್ದಾರೆ, ಶೂನ್ಯತೆಗಳು ಕಂಡಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಶೂನ್ಯತೆಗಳು ಏನು ಬಂದಿದ್ದಾವೆ? ಶೂನ್ಯತೆಗಳು -2 ಮತ್ತು 4. ಇವು ಶೂನ್ಯತೆಗಳು. ಓಕೆನಾ? ಶೂನ್ಯತೆಗಳು ಜೀರೋಸ್ ಅಂತ ಕೇಳಿದರೆ ಇದು ಜೀರೋಸ್ ಕಂಡಿಡಿದ್ವಿ. ನೆಕ್ಸ್ಟು ಇಲ್ಲಿ ಹೇಳಿದ್ದಾರೆ ನೋಡಿ, ರಿಲೇಶನ್ಶಿಪ್, ಸಂಬಂಧ ಕಂಡಿಡೀರಿ. ಸಂಬಂಧ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಮಾಡಬೇಕು, ಉತ್ತರ 2 ಅಂತ ಬರುತ್ತೆ. ಮತ್ತೊಂದು ಸಲ ನಮಗೆ ಶೂನ್ಯತೆಗಳು ಬಂದಿದ್ದಾವಲ್ಲ, ಆ ಶೂನ್ಯತೆಗಳು ತಗೊಂಡು ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡಿದಾಗೂ 2 ಬರುತ್ತೆ. ನೋಡಿ, ಇಲ್ಲಿ 2 ಬಂತು, ಇಲ್ಲಿ 2 ಬಂತು. ಸೊ ಇಲ್ಲಿ -8, ಇಲ್ಲಿ -8. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಸೊ ಇದೇ ರೀತಿ ನೀವು 2ನೇ ಪ್ರಶ್ನೆ, 3ನೇ ಪ್ರಶ್ನೆ ನೀವು ಸಾಲ್ವ್ ಮಾಡಿದರೆ, ಪ್ರಯತ್ನ ಪಟ್ಟರೆ ಖಂಡಿತ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಆ ಪ್ರಶ್ನೆಗೆ ನೀವು ಈಸಿಯಾಗಿ ಉತ್ತರ ಬಿಡಿಸ್ತೀರಾ. ನೋಡಿ, ಈ ಪ್ರಶ್ನೆನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು 3 ಮಾರ್ಕ್ಸಿನ ಪ್ರಶ್ನೆ, 3 ಮಾರ್ಕ್ಸ್. ಪ್ರತಿ ವರ್ಷ ಒಂದು ಪ್ರಶ್ನೆ ಈ ಥರ ಇದ್ದೇ ಇರುತ್ತೆ 3 ಮಾರ್ಕ್ಸ್ಗೆ. ಸೊ ನಿಮಗೂ ಈ ಥರ ಮಾಡೋದು ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು. ನೀವು ಇದನ್ನು ಈ ಲೆಕ್ಕ ಪ್ರಾಕ್ಟೀಸ್ ಮಾಡಿದರೆ ಪಕ್ಕ ಎಕ್ಸಾಮಲ್ಲಿ ಯಾವ ಪ್ರಶ್ನೆ ಬಂದರೂ ಈಸಿಯಾಗಿ ಬಿಡಿಸ್ತೀರಾ. ಓಕೆನಾ? ಎಸ್.